ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಜಿ ಕೆ ಕ್ವೆಶನ್ ಆನ್ಸರ್ ಸರಣಿಯ ಭಾಗ 10ನೇ ಭಾಗ ಇದು. ಸೊ ಉಳಿದಂಥ 9 ಭಾಗಗಳನ್ನು ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು. ಈ ವಿಡಿಯೋದ ಐ ಬಟನ್ನ ಕ್ಲಿಕ್ ಮಾಡಿ, ಬಲಭಾಗದ ಮೇಲ್ಗಡೆ ಐ ಬಟನ್ ಇದೆ, ಅಲ್ಲೂ ನಿಮಗೆ ವಿಡಿಯೋಗಳು ಸಿಗ್ತವೆ. ಡಿಸ್ಕ್ರಿಪ್ಷನಲ್ಲೂ ಕೂಡ ಆ್ಯಡ್ ಮಾಡಿರ್ತೀನಿ. 9 ಭಾಗಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಿದ್ರೆ 10ನೇ ಭಾಗದಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗುತ್ತೆ. ಎಸ್ಪೆಷಲಿ PC PSI FDA STA ಪರೀಕ್ಷೆಗಳಿಗೆ ತೀರಾ ಅನುಕೂಲ ಆಗೋದ್ರಿಂದ ಸರಳ ಪ್ರಶ್ನೆಗಳು ಸಂಪೂರ್ಣ ವಿವರಣೆಯನ್ನು ನೋಡೋದಕ್ಕೆ ಈ ಒಂದು ಸರಣಿಯನ್ನು ತಪ್ಪದೆ ನೋಡ್ತಾ ಇರಿ. ಸೊ ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಮಾಹಿತಿ ನಿಮಗೆ ಏನಾದ್ರು ಇಷ್ಟ ಆದರೆ ವಿಡಿಯೋದ ಕೊನೆಯಲ್ಲಿ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋದ ಮೇಲೆ 300 ಲೈಕ್ ಟಾರ್ಗೆಟನ್ನು ಇಡಲಾಗಿದೆ. ಜೊತೆಗೆ 2000 ವ್ಯೂಸ್ಗಳು ಕಂಪ್ಲೀಟ್ ಆದಮೇಲೆ ಈ ಸರಣಿಯ ಮುಂದಿನ ಭಾಗವನ್ನು ನಾನು ಮಾಡ್ತೇನೆ. ಭಾರತ ಸಂವಿಧಾನದ ಯಾವ ವಿಧಿಯು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತದೆ? ಆರ್ಟಿಕಲ್ 14, ಆರ್ಟಿಕಲ್ 16, ಆರ್ಟಿಕಲ್ 18, ಆರ್ಟಿಕಲ್ 19. ಈ ಕೆಳಕಂಡ 4 ಆಯ್ಕೆಗಳಲ್ಲಿ ಯಾವ ಭಾರತದ ಸಂವಿಧಾನದ ವಿಧಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆರ್ಟಿಕಲ್ 19. ಸಂವಿಧಾನದ 6 ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯದ ಹಕ್ಕು ಕೂಡ ಒಂದು. ಅದರಲ್ಲಿ ಆರ್ಟಿಕಲ್ 19 ಇರ್ಬೋದು, ಆರ್ಟಿಕಲ್ 20 ಇರ್ಬೋದು, 21, 22 ಈ ವಿಧಿಗಳು ಇದ್ರ ಬಗ್ಗೆ ತಿಳಿಸ್ಕೊಡ್ತವೆ. ಇದರಲ್ಲಿ ಸ್ಪೆಷಲಿ 19A ವಿಧಿ ಏನಿದೆ, 19A ಈ ವಿಧಿ ಪ್ರತಿಯೊಬ್ಬ ನಾಗರಿಕನು ತನ್ನ ಭಾವನೆಗಳನ್ನು ಬರವಣಿಗೆ ಮೂಲಕ, ಮೌಖಿಕವಾಗಿ ಅಂದರೆ ಹೇಳುವ ಮೂಲಕ, ಅಥವಾ ಮುದ್ರಣದ ಮೂಲಕ ಪ್ರಿಂಟ್ ಮಾಡೋ ಮೂಲಕ, ಅಥವಾ ಚಿತ್ರಗಳ ಮೂಲಕ ಮುಕ್ತವಾಗಿ ಹಂಚ್ಕೊಳ್ಬಹುದು ಅಂತ ಈ ಒಂದು ವಿಧಿಗಳು 19A ವಿಧಿ ತಿಳಿಸ್ಕೊಡುತ್ತೆ. ಇನ್ನು 19A ವಿಧಿಯಲ್ಲಿ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರಿತೀವಿ. ಅಂದರೆ ಮೇಲ್ಗಡೆ ಹೇಳಿದಂತಹ 4 ಆಯ್ಕೆಗಳು ಮೌಖಿಕವಾಗಿರ್ಬೋದು, ಚಿತ್ರದ ಮೂಲಕ ಆಗಿರ್ಬೋದು, ಬರವಣಿಗೆ ಮೂಲಕ ಆಗಿರ್ಬೋದು, ಮುದ್ರಣದ ಮೂಲಕ ಆಗಿರ್ಬೋದು. 19A ವಿಧಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ಈ ಮೇಲ್ಕಂಡ ವಿಧಾನಗಳಲ್ಲಿ ಅವರು ಅವರ ಹಕ್ಕನ್ನು ಪಡ್ಕೋಬೋದು. ಇನ್ನು 14ನೇ ವಿಧಿ ನಿಮಗೆಲ್ಲ ಗೊತ್ತಿರುತ್ತೆ, ಭಾಳಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ತಿಳಿಸುತ್ತೆ. ಇನ್ನು ಆರ್ಟಿಕಲ್ 16 ಸಾರ್ವಜನಿಕ ಹುದ್ದೆಗಳನ್ನು ಪಡೆಯುವಂತಹ ಸಂದರ್ಭದಲ್ಲಿ ಸರ್ವರು ಸಮಾನರು ಅನ್ನೋ ಒಂದು ಇದನ್ನು ಆರ್ಟಿಕಲ್ 16 ತಿಳಿಸುತ್ತೆ. ಇನ್ನು ಆರ್ಟಿಕಲ್ 18 ಬಿರುದು ಬಾವಳಿಗಳನ್ನು ಸ್ವೀಕಾರವನ್ನು ನಿಷೇಧ ಮಾಡುತ್ತೆ. ಬಿರುದುಗಳನ್ನು ಹೊಂದತಕ್ಕಂಥ ಹಲವಾರು ರೀತಿ ನೀತಿಗಳನ್ನು ನಿಷೇಧ ಮಾಡುತ್ತೆ ಆರ್ಟಿಕಲ್ 18. ಸೊ ಈ ಒಂದು ಆರ್ಟಿಕಲ್ ಬಗ್ಗೆ ನಿಮಗೆ PC PSI ಪರೀಕ್ಷೆಗಳಲ್ಲಿ ಖಂಡಿತವಾಗ್ಲೂ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಎಸ್ಪೆಷಲಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಟಿಕಲ್ 32 ಇರ್ಬೋದು, ರಿಟ್ಗಳ ಬಗ್ಗೆ ಇರ್ಬೋದು. ಜೊತೆಗೆ ಈ ಆರ್ಟಿಕಲ್ 14ಇಂದ 22 ತನಕ ಕಂಪಲ್ಸರಿ ನಿಮಗೆ ಒಂದು ಪ್ರಶ್ನೆ ಅಂತೂ ಕೇಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಉಜ್ವಲ ಯೋಜನೆಯ ಉದ್ದೇಶ ಕೆಳಗಿನವುಗಳಲ್ಲಿ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? LED ಬಲ್ಬ್ಗಳು, ಕೆರೋಸಿನ್, LPG, ಬೈಸಿಕಲ್. 4 ಆಯ್ಕೆಗಳಿವೆ. ಉಜ್ವಲ ಯೋಜನೆಯ ಉದ್ದೇಶ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಕಂಡುಬರ್ತದೆ? ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತದೆ, ಇದು LPG ಉಚಿತ ಗ್ಯಾಸ್ ಸೌಲಭ್ಯಕ್ಕೆ ಸಂಬಂಧಪಟ್ಟಂತಹ ಯೋಜನೆ. ಸ್ವಚ್ಛ ಇಂಧನ್ ಬೆಟರ್ ಜೀವನ್ ಅನ್ನೋ ಒಂದು ಹಣೆಬರ ಅಂದರೆ ಒಂದು ಧ್ಯೇಯವಾಕ್ಯ ಜೊತೆ 2016 ಮೇ 1 ಉತ್ತರ ಪ್ರದೇಶದ ಬಲಿಯಾದಲ್ಲಿ ಈ ಒಂದು ಯೋಜನೆಗೆ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಚಾಲನೆ ಕೊಟ್ಟರು. ಏನು ಯೋಜನೆ ಅಂದರೆ BPL ಕುಟುಂಬದ ಫಲಾನುಭವಿ ಮಹಿಳೆಯರಿಗೆ ಉಚಿತ LPG ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಯೋಜನೆ ಇದಾಗಿರ್ತದೆ. ಸೊ ಯಾವಾಗ ಪ್ರಾರಂಭ ಆಯಿತು? 2016 ಮೇ 1 ಎಲ್ಲಿ ಪ್ರಾರಂಭ ಆಯಿತು? ಉತ್ತರ ಪ್ರದೇಶದ ಬಲಿಯಾ ಅನ್ನೋ ಒಂದು ಸ್ಥಳದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಹೊಸ ಬೆಳಕು ಅಥವಾ ಉಜಾಲ ಅಂದರೆ ಉನ್ನತ ಜ್ಯೋತಿ ಬೈ ಅಫೋರ್ಡಬಲ್ LED ಫಾರ್ ಆಲ್ ಅಂತ ಕರಿತೀವಿ. ಉಜಾಲ ಈ ಯೋಜನೆ ಅಡಿಯಲ್ಲಿ LED ಬಲ್ಬ್ಗಳನ್ನು ವಿತರಣೆ ಮಾಡ್ತಿದ್ದು ಇಂಧನದ ದಕ್ಷತೆಯನ್ನು ಕಾಪಾಡ್ತಕ್ಕಂಥದ್ದು ಈ ಯೋಜನೆಯ ಪ್ರಮುಖವಾದ ಉದ್ದೇಶ. ಹೊಸ ಬೆಳಕು ಅಥವಾ ಉಜಾಲ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆ. ಸೊ ನೆನಪಲ್ಲಿ ಇಟ್ಕೊಂಡಿರಿ, ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿರ್ತವೆ. ಮುಂದಿನ ಪ್ರಶ್ನೆ, 14ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ಸೊ ಇದರ ರಿಲೇಟೆಡ್ ಆಗಿ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಯಾಕಿದೆ? ಪ್ರಸ್ತುತವಾಗಿ ನಡೀತಿರ್ತಕ್ಕಂಥ ಹಣಕಾಸಿನ ಆಯೋಗ 14ನೇ ಹಣಕಾಸಿನ ಆಯೋಗ, ಹಾಗಾಗಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. 14 ಮತ್ತು 15ನೇ ಹಣಕಾಸಿನ ಆಯೋಗದ ಬಗ್ಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಹೆಚ್ಚಿದೆ. ಆ 4 ಆಯ್ಕೆಗಳಿವೆ: YV ರೆಡ್ಡಿ, ವಿಜಯ್ ಕೇಳ್ಕರ್, NK ಸಿಂಗ್, ರಘುರಾಮ್ ರಾಜನ್.
ಸೊ 4 ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ವೈ ವಿ ರೆಡ್ಡಿ ಅವರು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಈ ಆಯೋಗ ಎಲ್ಲಿವರೆಗೆ ಕೆಲಸ ಮಾಡುತ್ತೆ ಅಂದರೆ 2015ರ ಏಪ್ರಿಲ್ 1ರಿಂದ 2020ರ ಮಾರ್ಚ್ ತನಕ ಈ ಆಯೋಗ ಕೆಲಸ ಮಾಡಿದೆ. ಓಕೆ, 14ನೇ ಹಣಕಾಸು ಆಯೋಗದ ಟರ್ಮ್ ಬಗ್ಗೆ ನಿಮ್ಗೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತದೆ, ಎಲ್ಲಿಂದ ಎಲ್ಲಿವರೆಗೆ ಅಂತ. 14ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರು, ಪ್ರಸ್ತುತ ನಡೀತಿರತಕ್ಕಂಥ ಹಣಕಾಸಿನ ಆಯೋಗದ ಸಂಖ್ಯೆ ಎಷ್ಟು, ಅದರ ಅಧ್ಯಕ್ಷರು ಯಾರು, ಅದರ ಟರ್ಮು, ಇಷ್ಟನ್ನು ಕೂಡ ನಿಮಗೆ ಕೇಳುವಂಥ ಸಾಧ್ಯತೆಗಳಿದೆ. 2015ರಿಂದ 2020ರ ತನಕ 14ನೇ ಹಣಕಾಸಿನ ಆಯೋಗ ನಡೆದಿದೆ. ಈ ಆಯೋಗ ರಾಜ್ಯಗಳಿಗೆ ಶೇಕಡ 32ರಿಂದ 42 ಅನುದಾನವನ್ನು ಹಂಚಿಕೆ ಮಾಡೋದ್ರ ಬಗ್ಗೆ ತಿಳಿಸಿದೆ. ನೆಕ್ಸ್ಟ್ ಈಗ 15ನೇ ಹಣಕಾಸಿನ ಆಯೋಗ ಬರುತ್ತೆ. ಆ ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ NK ಸಿಂಗ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಎಕ್ಸಾಮಲ್ಲಿ ನಿಮಗೆ ಈ ಪ್ರಶ್ನೆಯನ್ನು ನೆಕ್ಸ್ಟ್ ಕೇಳ್ಬೋದು, ಯಾಕೆಂದರೆ 2020ರಿಂದ 2025ರ ತನಕ 15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರಾಗಿ NK ಸಿಂಗ್ ಅವರು ಇರ್ತಾರೆ. ಹಾಗಾಗಿ ಈ ಮಾಹಿತಿ ನಿಮಗೆ ಗೊತ್ತಿರಲಿ. ಇನ್ನು ಆಗಿದ್ದರೆ ಮೊಟ್ಟ ಮೊದಲನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ. KC ನಿಯೋಗಿಯವರು ಭಾರತದ ಮೊಟ್ಟ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. 1952ರಿಂದ 57ರ ತನಕ ಇದು ಕೆಲಸ ಮಾಡಿತ್ತು. 1951ರ ನವೆಂಬರ್ 22ರಂದು ಮೊಟ್ಟ ಮೊದಲನೇ ಹಣಕಾಸಿನ ಆಯೋಗವನ್ನು ನೇಮಕ ಮಾಡಲಾಗಿತ್ತು. ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 280ನೇ ವಿಧಿಯ ಅನ್ವಯ ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ. ಈ ಹಣಕಾಸು ಆಯೋಗದ ಕೆಲಸ ಏನಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಣಕಾಸು ಸಂಪನ್ಮೂಲಗಳ ಹಂಚಿಕೆ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಒಂದು ಶಾಸನಬದ್ಧ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದಾಗಿರ್ತದೆ. ಸೊ ಮುಂದಿನ ಪ್ರಶ್ನೆ ನೋಡಿ. ರಾಮುವಿನ ಬಳಿ 480 ರೂಪಾಯಿ ಇದೆ. ಅದರಲ್ಲಿ 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಮೌಲ್ಯದ ನೋಟುಗಳನ್ನು ಆತ ಹೊಂದಿರುತ್ತಾನೆ. ಆತನು ಹೊಂದಿರುವ ಪ್ರತಿಯೊಂದು ಮೌಲ್ಯದ ನೋಟುಗಳ ಸಂಖ್ಯೆ ಸಮವಾಗಿದೆ. ಆತನು ಹೊಂದಿರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು? ಸೊ ರಾಮುನ ಹತ್ರ 480 ರೂಪಾಯಿ ಇದೆ. 480 ರೂಪಾಯಿ ಇದೆ. ಅದರಲ್ಲಿ 1 ರೂಪಾಯಿ ಇದೆ, 5 ರೂಪಾಯಿ ಇದೆ ಮತ್ತು 10 ರೂಪಾಯಿ ಇದೆ. ಓಕೆ, ಈ ಮೌಲ್ಯದ ನೋಟುಗಳನ್ನು ಹೊಂದಿದ್ದಾನೆ. ನೋಟುಗಳು ಯಾವ್ಯಾವಿದೆ? 1 ರೂಪಾಯಿ ಇದೆ, 5 ರೂಪಾಯಿ ಇದೆ, 10 ರೂಪಾಯಿ ಇದೆ. ಆತ ಹೊಂದಿರುವ ಪ್ರತಿಯೊಂದು ಮೌಲ್ಯದ ನೋಟುಗಳ ಸಂಖ್ಯೆ ಸಮವಾಗಿದೆ. ಉದಾಹರಣೆಗೆ 1 ರೂಪಾಯಿದು ಅವನ ಹತ್ರ 10 ಇದ್ದರೆ 5 ರೂಪಾಯಿದು 10 ಇರುತ್ತೆ, 10 ರೂಪಾಯಿದು 10 ಇರುತ್ತೆ. ಈ ರೀತಿಯಾದಂಥ ಒಂದು ಆಪ್ಷನನ್ನು ಅವ್ರು ಕೊಟ್ಟಿದ್ದಾರೆ. ಯಾವುದು ಒಂದು ಮೌಲ್ಯದ ಸಂಖ್ಯೆ, ನೋಟಿನ ಸಂಖ್ಯೆ ಎಷ್ಟಿರುತ್ತೋ ಉಳಿದ 2 ಮೌಲ್ಯಗಳು ಕೂಡ ಅಷ್ಟೇ ಇರ್ತವೆ ಅಂತ ಅರ್ಥ. ಹಾಗಿದ್ರೆ ಆತನ ಬಳಿ ಇರತಕ್ಕಂಥ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನಾವು ನೋಟುಗಳ ಸಂಖ್ಯೆಯನ್ನು X ಅನ್ಕೊಳ್ಳೋಣ. ಆತನ ಬಳಿ ಇರತಕ್ಕಂಥ ನೋಟುಗಳ ಸಂಖ್ಯೆಯನ್ನು ಇಲ್ಲಿ ಪರಿಗಣಿಸೋಣ. ಸೊ ರಾಮುವಿನ ಬಳಿ 480 ರೂಪಾಯಿ ಇದೆ. ಅದರಲ್ಲಿ ಮೌಲ್ಯಗಳೇನೇನಿದೆ ಅಂತ ನೋಡೋದಾದರೆ ಮೊದಲನೇದಾಗಿ 1x, ಯಾವುದು 1 ರೂಪಾಯಿದು 1x ಅನ್ಕೋತೀನಿ. ನೆಕ್ಸ್ಟ್ 5 ರೂಪಾಯಿ ಇದೆ, 5x ಅನ್ಕೋತೀನಿ. ಪ್ಲಸ್ 10 ರೂಪಾಯಿ ಇದೆ, 10x ಅನ್ಕೋತೀನಿ. ಇದರ ಒಟ್ಟು ಮೌಲ್ಯ ಬಂದ್ಬಿಟ್ಟು 480 ರೂಪಾಯಿ. ಇವಾಗ ಇವು ಮೂರನ್ನು ಕೂಡಿ 10x ಪ್ಲಸ್ 5x 15x, 15x ಪ್ಲಸ್ 1x 16x ಆಗುತ್ತೆ. 16x 480 ರೂಪಾಯಿ ಆದರೆ ಎಕ್ಸ್ ಅನ್ನೋದು 480/16 ಆಗುತ್ತೆ. ನಿಮಗೆಲ್ಲ ಗೊತ್ತಿರೋಂಗೆ 16 ಒಂದ್ಲಿ 16 ಮೂರಲಿ 48, 0 ಸೇರ್ಕತ್ತು. ಎಕ್ಸ್ನ ಮೌಲ್ಯ 30 ರೂಪಾಯಿ. ಸೊ ಎಕ್ಸ್ನ ವ್ಯಾಲ್ಯೂ ನಮಗೆ ಗೊತ್ತಾಗಿದೆ. ಈಗ ಅನ್ನೋನ್ ವ್ಯಾಲ್ಯೂ ಅಂತ ನಾವು ತೆಗೆದುಕೊಂಡ್ವಿ, 30 ಅಂತ ನಮಗೆ ಗೊತ್ತಾಯಿತು. ಸೊ ಎಕ್ಸ್ನ ಸಂಖ್ಯೆ 30 ಇದೆ. ರೂಪಾಯಿ ಮೌಲ್ಯಗಳನ್ನು ನೋಡೋಣ. ಮೊದಲನೇದು 1x, 1 × 30. ಎರಡನೇದು 5x, 5 × 30. 5 × 30 ಅಂದರೆ ಸೊ 1 × 30 30 ಆಗುತ್ತೆ, ಏನು ಚೇಂಜಸ್ ಇಲ್ಲ. 5 × 30 150 ರೂಪಾಯಿ ಆಗುತ್ತೆ. ಕೊನೆಯದಾಗಿ 10 × 30 300 ರೂಪಾಯಿ ಆಗುತ್ತೆ. ಸೊ 300 ರೂಪಾಯಿ ಪ್ಲಸ್ 150 450, 450 ಪ್ಲಸ್ 30 ಎಷ್ಟಾಯಿತು? 480 ರೂಪಾಯಿ. ಮೇಲೆ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ಗೆ ಈ ಒಂದು ಸಂಖ್ಯೆ ಸರಿಯಾಗಿದೆ. ಒಟ್ಟು ಮೌಲ್ಯ 480 ಬಂದಿದೆ. ನೋಟುಗಳ ಸಂಖ್ಯೆ 30 ತಲಾ ಇರೋದರಿಂದ 30 ಪ್ಲಸ್ 30 ಪ್ಲಸ್ 30 ಒಟ್ಟಾರೆಯಾಗಿ 90. ಆಪ್ಷನ್ 4 ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಒಟ್ಟು ಆತನ ಬಳಿ ಇರತಕ್ಕಂಥ ನೋಟುಗಳ ಸಂಖ್ಯೆ 90 ಆಗಿದೆ. ಅದರಲ್ಲಿ 1 ರೂಪಾಯಿದು 30 ಇದೆ, 5 ರೂಪಾಯಿದು 30 ಇದೆ ಮತ್ತು 10 ರೂಪಾಯಿದು 30 ಇದೆ. 10 ರೂಪಾಯಿದು 30ರಿಂದ 300 ಆಗುತ್ತೆ, 5 ರೂಪಾಯಿದು 30ರಿಂದ 150 ರೂಪಾಯಿ ಆಗುತ್ತೆ, 1 ರೂಪಾಯಿದು 30ರಿಂದ 30 ರೂಪಾಯಿ ಆಗುತ್ತೆ. ಒಟ್ಟಾರೆಯಾಗಿ 480 ರೂಪಾಯಿ ಆಗುತ್ತೆ. ನೋಟುಗಳ ಸಂಖ್ಯೆ ಕೇಳಿದಾಗ ಸಂಖ್ಯೆಯನ್ನು ಕೊಡಬೇಕು, ಮೌಲ್ಯವನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ಕೆಲವೊಂದು ಟೈಮಲ್ಲಿ ನೋಟುಗಳ ಸಂಖ್ಯೆಯನ್ನು ಕೇಳಿ ಮೌಲ್ಯವನ್ನು ಕೇಳ್ತಾರೆ. ಚೇಂಜಸ್ ಮಾಡಿ ಕೇಳಿದಾಗ ಅದಕ್ಕೆ ತಕ್ಕಂಥ ಬದಲಾವಣೆಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಸೊ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಗುರುತಿಸಿ. 1 9 25 49,
ಸೊ ಇದೊಂದು ಸರಳವಾದಂಥ ಸರಣಿ. ಮುಂಬರುವ ದಿನಗಳಲ್ಲಿ ನಾನು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಸರಣಿಗಳನ್ನ ಕೊಡ್ತೀನಿ. PCPSI ಪರೀಕ್ಷೆಗಳಲ್ಲಿ ತುಂಬ ಸರಳವಾದಂಥ ಸರಣಿ ಇರುತ್ತೆ. RRB ಪರೀಕ್ಷೆಗಳಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗಿರ್ತಕ್ಕಂಥ ಸರಣಿಗಳನ್ನು ಕೇಳ್ತಾರೆ. ಇನ್ನು FDA ಮತ್ತು STA ಪರೀಕ್ಷೆಗಳಲ್ಲಿ ಸ್ವಲ್ಪ ಅವರೇಜ್ ಆಗಿರ್ತಕ್ಕಂಥ ಈಸಿ ಟು ಮಾಡ್ರೇಟ್ ಆಗಿರ್ತಕ್ಕಂಥ ಸರಣಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರ್ತವೆ. ಇಲ್ಲಿ ಕೊಟ್ಟಿದ್ದಾರೆ 1, 9, 25, 49. ಸೊ ಎಲ್ಲದರ ವರ್ಗಮೂಲಗಳು ಅಂತ ನೀವು ಇಲ್ಲಿ ಕಾಣ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ. 1 ಸ್ಕ್ವೇರ್, 3 ಸ್ಕ್ವೇರ್, 5 ಸ್ಕ್ವೇರ್, 7 ಸ್ಕ್ವೇರ್. ವ್ಯತ್ಯಾಸವನ್ನು ನೀವು ಕಾಣ್ಬೋದು. 2 ಸ್ಕ್ವೇರು, 4 ಸ್ಕ್ವೇರ್, 6 ಸ್ಕ್ವೇರ್ ಇಲ್ಲ ಅಂತ ಹೇಳಿದ್ರೆ ಸಮ ಸಂಖ್ಯೆಗಳನ್ನು ಬಿಟ್ಬಿಟ್ಟಿದ್ದಾರೆ. ಬೆಸ ಸಂಖ್ಯೆಗಳಲ್ಲಿ ಈ ಒಂದು ಸರಣಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. 1, 3, 5, 7 7 ಬರ್ತಕ್ಕಂಥ ಸಂಖ್ಯೆ ಬೆಸ ಸಂಖ್ಯೆ 9. 9 ಸ್ಕ್ವೇರ್ ಅಂದರೆ 81. ಸೊ ಈ ಸರಣಿಯ ಮುಂದುವರೆದ ಸಂಖ್ಯೆ ಬಂದುಬಿಟ್ಟು 81. ಸೊ ಈ ಪ್ರಶ್ನೆಯನ್ನು ಇದೇ ರೀತಿ ಕೇಳಬೇಕು ಅಂತೇನಿಲ್ಲ. 1 ಕ್ವೆಶ್ಚನ್ ಮಾರ್ಕ್ 25, 49, 81 ಈ ರೀತಿ ಬೇಕಾದ್ರೂ ಪ್ರಶ್ನೆನ ಕೇಳ್ಬೋದು. ಅಂದರೆ ನಿಮಗೆ ಸರಣಿಯಲ್ಲಿ ಕೊನೆ ಸಂಖ್ಯೆನೇ ಕಂಡುಹಿಡೀರಿ ಅಂತ ಕೇಳಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಮೊದಲನೇ ಸಂಖ್ಯೆ, ಎರಡನೇ ಸಂಖ್ಯೆ, ಮೂರನೇ ಸಂಖ್ಯೆ ಯಾವುದೋ ಸಂಖ್ಯೆನಾದರೂ ಕಂಡುಹಿಡೀರಿ ಅಂತ ಸಾಮಾನ್ಯವಾಗಿ ಕೇಳ್ಬೋದು. ಇಂತಹ ಎಕ್ಸ್ಪರಿಮೆಂಟ್ ಪ್ರಶ್ನೆಗಳನ್ನು ನೀವು RRB ಪರೀಕ್ಷೆಗಳಲ್ಲಿ ಕಾಣ್ತೀರಾ. ನೇರವಾದಂಥ ಸರಣಿಯನ್ನು ನಿಮಗೆ PCPSIಗಳಲ್ಲಿ ಕೇಳ್ತಾರೆ. ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಗೆ ಇರುವಂಥ ಹೆಸರೇನು? ಕೆಳಗೆ 4 ಆಪ್ಷನ್ಸ್ ಇದೆ. ಗಾಡ್ಸ್ ಓನ್ ಕಂಟ್ರಿ, ಒನ್ ಸ್ಟೇಟ್ ಮೆನಿ ವರ್ಲ್ಡ್, ಅತಿಥಿ ದೇವೋಭವ, ಸುವರ್ಣ ಕರ್ನಾಟಕ. ಇದು ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಒನ್ ಸ್ಟೇಟ್ ಮೆನಿ ವರ್ಲ್ಡ್. ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅನ್ನೋದು ಥೀಮ್. ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಈ ಒಂದು ಥೀಮನ್ನು ಇಟ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮವನ್ನು ಪ್ರಮೋಟ್ ಮಾಡೋದಕ್ಕೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅನ್ನೋ ಒಂದು ಥೀಮನ್ನು ಇಡಲಾಗಿದೆ. ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ನೀತಿ 2015-20 ಅನ್ವಯ ಪ್ರವಾಸೋದ್ಯಮ ಇಲಾಖೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅನ್ನೋ ನಾಮಾಂಕಿತದೊಂದಿಗೆ ಕೆಲಸ ಮಾಡ್ತಾ ಇದೆ. ಸೊ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರ್ತದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯ ದೇಶೀಯ ಪ್ರವಾಸಿಗರ ಆದ್ಯತೆಯ ಪ್ರವಾಸಿ ತಾಣಗಳಲ್ಲಿ 4ನೇ ಸ್ಥಾನದಲ್ಲಿ ಕಂಡುಬರ್ತದೆ ಹಾಗೂ ಪ್ರವಾಸೋದ್ಯಮ ವಲಯದಲ್ಲಿ ಬಂಡವಾಳ ಹೂಡಿಕೆಗಾಗಿ ಆದ್ಯತೆಯಲ್ಲಿ 3ನೇ ಸ್ಥಾನದಲ್ಲಿ ಕಂಡುಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವನ್ನು ರಾಜ್ಯ ಸರ್ಕಾರ 1971ರಲ್ಲಿ ಸ್ಥಾಪನೆ ಮಾಡಿದ್ರು. ಇನ್ನು 1988ರಿಂದ ಪ್ರವಾಸೋದ್ಯಮವನ್ನು ಒಂದು ಉದ್ಯಮ ಅಂತ ಘೋಷಣೆ ಮಾಡಿದ್ರು. ಸ್ಥಾಪನೆ ಆಗಿದ್ದು ಯಾವಾಗ? 1971ರಲ್ಲಿ. ಉದ್ಯಮ ಅಂತ ಘೋಷಣೆ ಮಾಡಿದ್ದು 1988ರಲ್ಲಿ. ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ. ಸದ್ಯಕ್ಕಿರ್ತಕ್ಕಂಥ ಹೆಸರು. ಇದನ್ನು ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ. ಇನ್ನು ಗಾಡ್ಸ್ ಓನ್ ಕಂಟ್ರಿ ಅಂದರೆ ನಮ್ಮ ನೆರೆಯ ಕೇರಳ, ದೇವರ ಸ್ವಂತ ನಾಡು ಅಂತ ಕರೀತಾರೆ. ಗಾಡ್ಸ್ ಓನ್ ಕಂಟ್ರಿ. ಇದಿಷ್ಟು ನಿಮಗೆ ಮಾಹಿತಿಗಳು ಗೊತ್ತಿರಲಿ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಸೊ ಹಲವಾರು ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ಪ್ರಶ್ನೆನ ಕೇಳಿದ್ದಾರೆ. ನಾನು ತುಂಬ ಸಲ ಈ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ. ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ನವದೆಹಲಿ. DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ತುಂಬ ಸಲ ಪರೀಕ್ಷೆಯಲ್ಲಿ ಇದರ ಫುಲ್ ಫಾರ್ಮನ್ನು ಕೇಳಿದ್ದಾರೆ. ಇದರ ಕನ್ನಡ ವರ್ಷನ್ನೇ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದು ಸ್ಥಾಪನೆಯಾಗಿದ್ದು 1958ರಲ್ಲಿ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದು ಕಂಡುಬರ್ತದೆ. ಭಾರತದ ರಕ್ಷಣಾ ಪಡೆಗೆ ಅಗತ್ಯವಾಗಿ ಬೇಕಾದಂಥ ಸಾಮಗ್ರಿಗಳ ಕುರಿತು ಸಂಶೋಧನೆ ಮಾಡಿ ಅದನ್ನು ಅಭಿವೃದ್ಧಿಪಡಿಸೋದೇ DRDOದ ಪ್ರಮುಖವಾದ ಕೆಲಸ. ಇದು ಒಟ್ಟು 52 ಸಂಶೋಧನಾಲಯಗಳನ್ನು ಹೊಂದಿದೆ. ಇನ್ನು DRDOನ ಎಲ್ಲ ಕ್ಷಿಪಣಿಗಳನ್ನು, ಅಲ್ಲಿ ತಯಾರು ಮಾಡ್ತಕ್ಕಂಥ ಕ್ಷಿಪಣಿಗಳನ್ನು ಒಡಿಸ್ಸಾದ ಚಾಂಡಿಪುರದಲ್ಲಿರ್ತಕ್ಕಂಥ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಪರೀಕ್ಷೆ ಮಾಡ್ತಾರೆ. ಈ ಚಾಂಡಿಪುರದ ಬಗ್ಗೆ ಹಲವಾರು ಸಲ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಚಾಂಡಿಪುರ ಕ್ಷಿಪಣಿಗಳನ್ನು ಪರೀಕ್ಷೆ ನಡೆಸ್ತಕ್ಕಂಥ ಚಾಂಡಿಪುರ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ತುಂಬ ಸಲ ಪ್ರಶ್ನೆ ಕೇಳಿದ್ದಾರೆ. ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ. ಅಲ್ಲಿರ್ತಕ್ಕಂಥ ಚಾಂಡಿಪುರದ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಪರೀಕ್ಷೆಗಳನ್ನು ಪ್ರತಿ ವರ್ಷ ಕ್ಷಿಪಣಿಗಳ ಪರೀಕ್ಷೆಗಳನ್ನು ನಡೆಸಬೇಕಾದಾಗ ನಡೆಸ್ತಾರೆ. DRDOನವರು ಅಗ್ನಿ, ಪೃಥ್ವಿ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿ ಪರೀಕ್ಷೆಯನ್ನು ಆಲ್ರೆಡಿ ನಡೆಸಿದ್ದಾರೆ. ಜೊತೆಗೆ 2 ಪರಮಾಣು ಪರೀಕ್ಷೆಗಳನ್ನು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಲ್ರೆಡಿ 2 ಅಣುಶಕ್ತಿ ಪರೀಕ್ಷೆಗಳನ್ನು 2 ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದಾರೆ. ಇವೆರಡು ನಿಮಗೆ ಗೊತ್ತಿರಲಿ. ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸಾಮಾನ್ಯ ವಯಸ್ಕ ಮಾನವನ 1 ನಿಮಿಷದ ಹೃದಯದ ಬಡಿತ ಎಷ್ಟಿರುತ್ತದೆ? ಸೊ ಈ ಪ್ರಶ್ನೆಗೆ ಸುಲಭವಾಗಿ ನಿಮಗೂ ಉತ್ತರವನ್ನು ತಿಳಿಸ್ಬೋದು. 72ರಿಂದ 80 ಬಾರಿ, ಸರಿಸುಮಾರು
ಒಬ್ಬ ಸಾಮಾನ್ಯ ವಯಸ್ಕ ಮನುಷ್ಯನ ಹೃದಯ ಬಡಿದುಕೊಳ್ಳುತ್ತದೆ 1 ನಿಮಿಷಕ್ಕೆ. ನವಜಾತ ಶಿಶುವಿನ ಹೃದಯ 1 ನಿಮಿಷಕ್ಕೆ 110 ರಿಂದ 120 ಬಾರಿ ಅಂದಾಜು ಬಡಿದುಕೊಳ್ಳುತ್ತೆ. ದೇಹದ ಗಾತ್ರಕ್ಕೂ ಮತ್ತು ಹೃದಯದ ಬಡಿತಕ್ಕೂ ನೇರವಾದಂಥ ಸಂಬಂಧವಿರುತ್ತದೆ. ದೇಹದ ಗಾತ್ರ ಚಿಕ್ಕದಾದಂತೆ ಹೃದಯದ ಬಡಿತ ಹೆಚ್ಚಾಗುತ್ತೆ. ಉದಾಹರಣೆಗೆ ಹಮ್ಮಿಂಗ್ ಬರ್ಡ್ ಅನ್ನೋ ಒಂದು ಪಕ್ಷಿ ಇದೆ, ಅದರ 1 ನಿಮಿಷದ ಹೃದಯದ ಬಡಿತ 1260. ಅದೇ ರೀತಿ ಗಾತ್ರದಲ್ಲಿ ಒಂಚೂರು ಹೆಚ್ಚಿಗೆ ಬಂದರೆ ತಿಮಿಂಗ್ಲವನ್ನು ನೀವು ನೋಡಿರ್ತೀರ. ತಿಮಿಂಗ್ಲ 1 ನಿಮಿಷಕ್ಕೆ ಅದರ ಹೃದಯ ಬಡ್ಕೊಳ್ಳೋದು 20 ಬಾರಿ ಮಾತ್ರ. ಇನ್ನು ಆನೆಯ 1 ನಿಮಿಷದ ಹೃದಯದ ಬಡಿತ 30. ಸೊ ಇವೆಲ್ಲ ನಿಮಗೆ ಗೊತ್ತಿರಲಿ. ನೇರ ಸಂಬಂಧ ಏನು, ದೇಹದ ಗಾತ್ರಕ್ಕೂ ಹೃದಯದ ಬಡಿತಕ್ಕಿರ್ತಕ್ಕಂಥದ್ದು. ದೇಹದ ಗಾತ್ರ ಚಿಕ್ಕದಾದಂತೆ ಹೃದಯದ ಬಡಿತ ಹೆಚ್ಚಾಗುತ್ತದೆ. ಹಮ್ಮಿಂಗ್ ಬರ್ಡ್ ಪಕ್ಷಿ ಮತ್ತು ಆನೆಯನ್ನು ನೀವು ಹೋಲಿಕೆ ಮಾಡಿ ಇಲ್ಲಿ ನೋಡ್ಕೋಬೋದು. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಮಹಾನ್ ದೊರೆ ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ಸೊ ಆಪ್ಷನ್ಗಳಿವೆ, ನೀವು ಇಲ್ಲಿ ನೋಡ್ಕೋಬೋದು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 2ನೇ ಪುಲಕೇಶಿ ಸರಿಯಾದಂಥ ಉತ್ತರ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ 2ನೇ ಪುಲಕೇಶಿ ಕ್ರಿಸ್ತಶಕ 610 ರಿಂದ 642 ಆಳ್ವಿಕೆ ಮಾಡಿದಂಥ ಪ್ರಸಿದ್ಧವಾದಂಥ ದೊರೆ. ಈತ ಪಶ್ಚಿಮ ಸಮುದ್ರದಿಂದ ಬಂಗಾಳ ಕೊಲ್ಲಿ ತನಕ, ನರ್ಮದಾ ನದಿಯಿಂದ ದಕ್ಷಿಣ ಸಮುದ್ರದವರೆಗೂ ಕೂಡ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ದ. ಆ ಒಂದು ಕಾರಣಕ್ಕೆ ಈತನನ್ನು ದಕ್ಷಿಣ ಪತೇಶ್ವರ ಅಂತ ಕರೀತಾರೆ. ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿದೆ. ದಕ್ಷಿಣ ಪತೇಶ್ವರವೆಂಬ ಬಿರುದಾಂಕಿತವನ್ನು ಹೊಂದಿರತಕ್ಕಂಥ ಪ್ರಸಿದ್ಧ ದೊರೆ ಯಾರು ಅನ್ನೋ ಪ್ರಶ್ನೆ ನಿಮಗೆ ಕೇಳ್ಬೋದು. ಸೊ ದಕ್ಷಿಣ ಪತೇಶ್ವರ ಅಂತ ಯಾರನ್ನ ಕರೀತಾರೆ? 2ನೇ ಪುಲಕೇಶಿಯನ್ನು ಕರೀತಾರೆ. ಈತ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಕೂಡ ಹೌದು. ಜೊತೆಗೆ 2ನೇ ಪುಲಕೇಶಿಯ ಆಸ್ಥಾನಕ್ಕೆ ಒಬ್ಬ ಚೀನಿ ಆಂತರಿಕ ಭೇಟಿಯನ್ನು ಕೊಟ್ಟಿದ್ದಾನೆ. ಎಕ್ಸಾಮಲ್ಲಿ ಈತನ ಬಗ್ಗೆನೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಈತನ ಹೆಸರು ಹುಯೆನ್. ಎಕ್ಸಾಮಲ್ಲಿ ಆಲ್ರೆಡಿ ತುಂಬ ಸಲ ಈ ಪ್ರಶ್ನೆನ ಕೇಳಿದ್ದಾರೆ. ಹುಯೆನ್ ಸಾಂಗ್ ಈ ಒಬ್ಬ ಚೀನಿ ಯಾತ್ರಿಕ 2ನೇ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾನೆ. ಸೊ ಕೊನೆ ಪ್ರಶ್ನೆ ನೋಡೋಣ. ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು? ಸೊ ಆಪ್ಷನ್ಗಳಿವೆ, ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ಬೋದು. ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಒಟ್ಟು ಸ್ಥಾನಗಳ ಸಂಖ್ಯೆ 75. ಸೊ ಒಂದು ರಾಜ್ಯದ ವಿಧಾನ ಪರಿಷತ್ತು ಆ ಒಂದು ರಾಜ್ಯದ ವಿಧಾನಸಭೆಯ 1/3 ಸಂಖ್ಯೆಯನ್ನು ಹೊಂದಿರಬೇಕು. ನಮ್ಮ ಕರ್ನಾಟಕದಲ್ಲಿ 224+1 ಅಂದರೆ 224 ವಿಧಾನಸಭಾ ಶಾಸಕರು ಆಯ್ಕೆ ಆಗ್ತಕ್ಕಂಥ ಜನಪ್ರತಿನಿಧಿಗಳಿಂದ ಎಲೆಕ್ಷನಲ್ಲಿ ಭಾಗವಹಿಸಿ ವೋಟ್ಗಳ ಮೂಲಕ ಗೆದ್ದಂತಹ ಜನಪ್ರತಿನಿಧಿಗಳು ಅಂತ ನಾವು ಕರಿತೀವಿ ಶಾಸಕರು. 224 ಜನರು ಪ್ಲಸ್ ಒಬ್ಬರು ಆಂಗ್ಲೋ ಇಂಡಿಯನ್ನು, ಒಟ್ಟಾರೆಯಾಗಿ 225 ಜನ ಕರ್ನಾಟಕದ ವಿಧಾನಸಭೆಯಲ್ಲಿರ್ತಕ್ಕಂಥ ಜನಸಂಖ್ಯೆ. ಇದರ 1/3 ಅಂದರೆ 75. ಸೊ ಈ ಸಂಖ್ಯೆಯನ್ನು ಕರ್ನಾಟಕದ ವಿಧಾನ ಪರಿಷತ್ತು ಹೊಂದಿರುತ್ತೆ. ಇದಿಷ್ಟು ನಿಮಗೆ ಗೊತ್ತಿರಲಿ. ಸೊ 75 ಜನರಲ್ಲಿ ಮತ್ತೆ ಭಾಗ ಆಗುತ್ತೆ. 64 ಜನ ಏನಿರ್ತಾರೆ ಚುನಾವಣೆಯನ್ನು ಎದುರಿಸಿ ಆಯ್ಕೆಯಾಗಿ ಬರ್ತಾರೆ, ಈ 64 ಜನ. ಇನ್ನು 11 ಜನ ಏನಿರ್ತಾರೆ ಅವ್ರನ್ನ ನಾಮನಿರ್ದೇಶನಗೊಳಿಸಿ ಆಯ್ಕೆ ಮಾಡಲಾಗತ್ತೆ. ರಾಜ್ಯ ವಿಧಾನಸಭೆಯ ಸದಸ್ಯರು ವಿಧಾನ ಪರಿಷತ್ನ 1/3 ಸಂಖ್ಯೆಯಲ್ಲಿರ್ತಾರೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಇನ್ನು ರಾಜ್ಯ ವಿಧಾನ ಪರಿಷತ್ಗೆ ವಿಧಾನಸಭೆಯಿಂದ ಒಟ್ಟು 25 ಮಂದಿ ಆಯ್ಕೆ ಆಗ್ತಾರೆ. ಸ್ಥಳೀಯ ಸಂಸ್ಥೆಗಳಿಂದ 25 ಮಂದಿ ಆಯ್ಕೆ ಆಗ್ತಾರೆ. ಇನ್ನು ಶಿಕ್ಷಣ ಕ್ಷೇತ್ರದಿಂದ 7 ಮಂದಿ ಆಯ್ಕೆ ಆದರೆ ಪದವೀಧರ ಕ್ಷೇತ್ರದಿಂದ 7 ಮಂದಿ ಆಯ್ಕೆ ಆಗ್ತಾರೆ. ಸೊ ನಾಮನಿರ್ದೇಶನದ ಸದಸ್ಯರು 11 ಜನ ಸೇರಿ ಒಟ್ಟಾರೆಯಾಗಿ 75 ಮಂದಿಯನ್ನು ವಿಧಾನ ಪರಿಷತ್ತು ಮ್ಯಾಕ್ಸಿಮಮ್ ಹೊಂದಬಹುದು. ಇಷ್ಟು ನಿಮಗೆ ಗೊತ್ತಿರಲಿ. 25, 7, 7 64 ಸಂಖ್ಯೆಗಳಲ್ಲಿ ಬರ್ತಕ್ಕಂಥವ್ರು. 25 ಜನ ವಿಧಾನಸಭೆಯಿಂದ ಬರ್ತಾರೆ, 25 ಜನ ಸ್ಥಳೀಯ ಸಂಸ್ಥೆಗಳಿಂದ ಬರ್ತಾರೆ, 7 ಜನ ಪದವೀಧರ ಕ್ಷೇತ್ರದಿಂದ, 7 ಜನ ಶಿಕ್ಷಕರ ಕ್ಷೇತ್ರದಿಂದ, ಒಟ್ಟಾರೆಯಾಗಿ 64 ಜನ. ಇನ್ನು 11 ಜನರನ್ನು ನಾಮನಿರ್ದೇಶನ ಮಾಡಿ ಆಯ್ಕೆ ಮಾಡಲಾಗುತ್ತೆ. ಇವರು ಚುನಾವಣೆಯನ್ನು ಎದುರಿಸೋದಿಲ್ಲ, ಈ 64 ಜನ ಚುನಾವಣೆಯನ್ನು ಎದುರಿಸ್ತಾರೆ. ಸೊ ಇದಿಷ್ಟು ಕರ್ನಾಟಕದ ವಿಧಾನ ಪರಿಷತ್ತಿನ ಬಗ್ಗೆ ನಿಮಗೆ ಮಾಹಿತಿಗಳಾಗಿತ್ತು. ಇದಾಗಿತ್ತು ಇವತ್ತಿನ ಟಾಪ್ 10 ಪ್ರಶ್ನೆಗಳ ಒಂದು ಸರಣಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋದ ಮೇಲೆ 2K ವ್ಯೂಸ್ ಮತ್ತು 300 ಲೈಕ್ಸ್ ಆಯ್ತಿದ್ದಂಗೆ ಈ ಒಂದು ಸರಣಿಯ ಮುಂದಿನ ಭಾಗವನ್ನು ನಾನು ಮಾಡ್ತೀನಿ. ಉಳಿದಂತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನೀವು ತಿಳಿಸ್ಬೋದು. ಉಳಿದಂತೆ ಈ ಒಂದು ಟಾಪ್ 10 ಸರಣಿಯ 10 ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಿ. ಮುಂಬರುವ ಪರೀಕ್ಷೆಗೆ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಪ್ರತಿ ವಿಡಿಯೋದಲ್ಲೂ 10 ಪ್ರಶ್ನೆಗಳಿದ್ದರೂ ಹೆಚ್ಚಿನ ಮಾಹಿತಿಯನ್ನು ಅದರಲ್ಲಿ ಕೊಡೋ ಪ್ರಯತ್ನ ಮಾಡಿದ್ದೇನೆ. ಸೊ ಸಿಗೋಣ ಮುಂದಿನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.